ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಇವರ ವೈಯಕ್ತಿಕ ಪರಿಚಯ ಬಂದು ಹೆಸರು ಪ್ರಯುಕ್ತ, ಊರು ಮಂಡ್ಯ, ವಯಸ್ಸು 28 ವರ್ಷ ತುಂಬಿದೆ. ವಿದ್ಯಾರ್ಹತೆ PUC, ಬಣ್ಣ ಗೋಧಿ ಬಣ್ಣ, ಆಸೆ ಹೊಸ ಜೀವನಕ್ಕೆ ಕಾಲಿಡುವುದು, ಸಮಸ್ಯೆ ಒಳ್ಳೆಯ ಹುಡುಗ ಸಿಗುವುದು, ಅನುಭವ ಕಾಲೇಜಿನಲ್ಲೇ ಆಗಿದೆ, ಎತ್ತರ 4.9 ಅಡಿ ಎತ್ತರ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ ಮಾರುತಿ ಸುಜುಕಿ ಕಾರಿನ ಬಗ್ಗೆನೂ ಫುಲ್ ರಿವ್ಯೂ ಕೊಟ್ಟಿದ್ದಾರೆ. ಇದರ ಬಗ್ಗೆನೂ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ, ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನನ್ನ ವಿಚಾರಗಳೇ ಜೀವನಕ್ಕೆ ಮುಳುವಾಯ್ತು. ಯೌವನದ ಗುಂಗಿನಲ್ಲಿ ಕಂಡಿದ್ದೆಲ್ಲ ಅನುಭವಿಸುವ ಆಸೆ ಆಯಿತು. ದೈಹಿಕ ಸುಖದ ಮುಂದೆ ಮಾತುಗಳು ಕೂಡ ಮೌನವಾಗಿ ಬಿಟ್ಟಿತ್ತು. ದಿನಕ್ಕೊಂದು ಹೊಸ ಹುಡುಗನ ಜೊತೆ ಮಂಚದಾಟ ಆಡಿಬಿಟ್ಟೆ. ಇದು ಕ್ಷಣಿಕ ಸುಖ ಅನ್ನುವುದೇ ಗೊತ್ತಿಲ್ಲ. ಚಿಗುರುಮಿಸೆ ಹುಡುಗರ ಜೊತೆ ಸುತ್ತಿದ್ದೇ ಹೆಚ್ಚಾಯಿತು. ಕೊನೆಗೆ ಶಿಕ್ಷಣವೂ ಹಾಳಾಯಿತು. ಬಾಳಿ ಬದುಕುವ ವಯಸ್ಸಿನಲ್ಲಿ ಸಾವು ಬಂದರೆ ಒಳ್ಳೆಯದು ಅನಿಸಿತ್ತು. ಜನ ಸೋತು ಗೆದ್ದರೆ ನಾನು ಗೆದ್ದು ಸೋತೆ ಅಷ್ಟೇ. ಮನಸ್ಸು ಮಾಡಿ ಬಾಳು ಕೊಡುವ ಹುಡುಗ ಹೀಗಿರಲಿ. ನಾನು ಮಾಡಿದ ತಪ್ಪೆಲ್ಲ ಕ್ಷಮಿಸಿ ಸ್ವೀಕರಿಸಿದರೆ ಅಷ್ಟೇ ಸಾಕು. ವರದಕ್ಷಿಣೆ ಕೊಡುವುದಕ್ಕೆ ನಾವೇನು ಅಷ್ಟು ಶ್ರೀಮಂತರಲ್ಲ. ನೀವು ನೋಡಲು ಹೇಗೆ ಇರಿ, ನಿಮ್ಮ ಜೊತೆ ಸುಖ ಶಾಂತಿಯಿಂದ ಬಾಳುವೆ. ಹೆಂಡತಿ ಕಳೆದುಕೊಂಡು ಕಷ್ಟದಲ್ಲಿ ಇದ್ದವರಿಗೆ ಮೊದಲ ಆದ್ಯತೆ. ಯಾವುದೇ ಕಾರಣಕ್ಕೂ ನಿಮ್ಮನ್ನ ಕಾಡಿಬೇಡಿ, ಏನು ಕೇಳುವುದಿಲ್ಲ. ನೀವು ಇಟ್ಟ ಹಾಗೆ ಇರುವೆ. ನಿಮ್ಮ ಸುಖ ದುಃಖಕ್ಕೆ ಸಾರಥಿಯಾಗುವೆ. ನಮ್ಮಂತವರಿಗೆ ಬಾಳು ಕೊಟ್ಟರೆ ಆ ದೇವರು ಕೂಡ ಮೆಚ್ಚುತ್ತಾನೆ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ ಮಾರುತಿ ಸುಜುಕಿ ಬಲೆನೋ ಡೆಲ್ಟಾ 1.2 AT ಕಾರಿನ ರಿವ್ಯೂ ನೋಡೋದಾದ್ರೆ ಒಳಗಿನ ಫೋಟೋಗಳು ಎಲ್ಲ ಈ ರೀತಿಯಾಗಿ ಇವೆ ಅಂತ ಹೇಳಿಕೊಂಡಿದ್ದಾರೆ. ಈ ಕಾರಿನ ಪ್ರೈಸ್ ಬಂದ್ಬಿಟ್ಟು 5,09,000 ಆಗಿರುತ್ತೆ. 2018 ನಲ್ಲಿ ಈ ಕಾರನ್ನ ಪರ್ಚೇಸ್ ಮಾಡಿರ್ತಾರೆ. 36,000 ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಜೂನ್ 2018 ಆಗಿರುತ್ತೆ. ಫ್ಯೂಲ್ ಟೈಪ್ ಬಂದು ಪೆಟ್ರೋಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಲ್ಮೋಸ್ಟ್ ಆಟೋಮೆಟಿಕ್ ಆಗಿರುತ್ತೆ. ನಂಬರ್ ಆಫ್ ಓನರ್ ನೋಡೋದಾದ್ರೆ ಸೆಕೆಂಡ್ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ನೋಡೋದಾದ್ರೆ ಎಕ್ಸ್ಪೈರ್ ಆಗಿದೆ ಅಂತ ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಈ ಕಾರಿನ ಒಳಗಡೆ ಸೀಟ್ ಎಲ್ಲ ಈ ತರಹ ಇದೆ ಅಂತ ಹೇಳಿ ಮಾಹಿತಿಯನ್ನ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗೇನೆ ಸ್ನೇಹಿತರೆ, ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ ಇಂಜಿನ್ ಬಂದು 1197 cc ಇದೆ ಮತ್ತು 4 ಸಿಲಿಂಡರ್ಸ್ DOHC ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಮತ್ತೆ ಇಂಜಿನ್ ಟೈಪ್ ಬಂದು VVT ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಹಾಗೇನೆ ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ 83 BHP ಮತ್ತೆ RPM ಬಂದು 6000 ಅಂತಾನು ಹೇಳಿಕೊಂಡಿದ್ದಾರೆ. ಟೋರ್ಕ್ಯೂ ಬಂದು 115 Nm ಆಗಿರುತ್ತೆ ಅಂತಾನು ಹೇಳಿದ್ದಾರೆ. ಸ್ನೇಹಿತರೆ, ಇದು ಇಷ್ಟು ಈ ಒಂದು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ. ನಿಮಗೇನಾದ್ರೂ ರಿವ್ಯೂ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಚಾನೆಲ್ಗೆ ಜಾಯಿನ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.